ಸೇರಿದಂತೆ ಅರ್ಕ ದಂಪತಿ ಪ್ರಸ್ತುತ ಗರ್ಭನಿರೋಧಕ ವಿಧಾನ ಬಳಸುತ್ತಿದ್ದರೆ ಸಮೀಕ್ಷೆ ಹೇಗೆ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ. ದಂಪತಿ ಅನುಸರಣೆ ಮುಖಪುಟದಲ್ಲಿ ಮಹಿಳೆ ಪ್ರಸ್ತುತ ಗರ್ಭವತಿಯಾಗಿದ್ದರೆ ಇಲ್ಲ ಎಂಬುದರ ಮೇಲೆ ಒತ್ತಿ ಕೆಳಗೆ ಕಾಣುವ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅರ್ಹ ದಂಪತಿ ಪ್ರಸ್ತುತ ಗರ್ಭನಿರೋಧಕ ವಿಧಾನ ಬಳಸುತ್ತಿದ್ದರೆ ಹೌದು ಮೇಲೆ ಒತ್ತಿ. ಕೊನೆ ಚಕ್ರದ ದಿನಾಂಕವನ್ನು ನಮೂದಿಸಬೇಕು. ನಂತರ ಬಳಸಲಾಗಿರುವ ಸೂಕ್ತ ಗರ್ಭನಿರೋಧಕ ವಿಧಾನವನ್ನು ಕೆಳಗೆ ಆಯ್ಕೆ ಮಾಡಿ. ಒಂದು ವೇಳೆ ಅವರು ಅಂತರ ಇಂಜೆಕ್ಷನ್ ಅಥವಾ ಇತರೆ ಗರ್ಭನಿರೋಧಕ ವಿಧಾನವನ್ನು ಬಳಸುತ್ತಿದ್ದರೆ ಅವರು ಪಡೆದ ಇಂಜೆಕ್ಷನ್ ದಿನಾಂಕವನ್ನು ನಮೂದಿಸಬೇಕು. ಇಂಜೆಕ್ಷನ್ ಅನ್ನು ಯಾವ ರೀತಿ ಪಡೆದುಕೊಂಡರು ಎಂಬುದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಒಂದು ವೇಳೆ ಅವರೇನಾದರೂ ಕಾಂಡೋಮ್ ಅಥವಾ ಛಾಯಾ ಮಾತ್ರೆಗಳನ್ನು ಉಪಯೋಗಿಸುತ್ತಿದ್ದರೆ ಆಶಾರವರು ಎಷ್ಟು ಕೊಟ್ಟಿದ್ದಾರೆ ಎಂಬುದನ್ನು ನಮೂದಿಸಬೇಕು. ಒಂದು ವೇಳೆ ಅವರು ಶಸ್ತ್ರಚಿಕಿತ್ಸೆ ವಿಧಾನ, ಋತುಚಕ್ರದ ಪ್ರಕಾರ, ಹಿಂಪಡೆದುಕೊಳ್ಳುವಿಕೆ ವಿಧಾನವನ್ನು ಸೆಲೆಕ್ಟ್ ಮಾಡಿದರೆ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಎಲ್ಲ ವಿಧಾನಗಳಿಗೆ ಆರೈಕೆ ಮತ್ತು ಮುನ್ನೆಚ್ಚರಿಕೆಗಳ ಬಗ್ಗೆ ದಂಪತಿಗಳಿಗೆ ಸಲಹೆ ನೀಡಬೇಕು. ನಂತರ ಇದರಿಂದ ಯಾವುದಾದರೂ ಆರೋಗ್ಯ ಸಮಸ್ಯೆಗಳು ಕಂಡುಬಂದಲ್ಲಿ ಈ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಸಲಹೆಯನ್ನು ನೀಡಬೇಕು. ಪ್ರಸ್ತುತ ಬಳಸುತ್ತಿರುವ ವಿಧಾನದಿಂದ ಅವರಿಗೆ ತೃಪ್ತಿ ಇಲ್ಲವಾದರೆ ಇಲ್ಲ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಕಾಣುವ ಆಯ್ಕೆಗಳನ್ನು ಸೆಲೆಕ್ಟ್ ಮಾಡಿ. ನಂತರ ಉಳಿಸಿ ಬಟನ್ ಮೇಲೆ ಒತ್ತಿ. ಅವರಿಗೆ ಏನಾದರೂ ಇದರಿಂದ ತೃಪ್ತಿ ಇದ್ದರೆ ಹೌದು ಮೇಲೆ ಕ್ಲಿಕ್ ಮಾಡಿ. ಉಳಿಸಿ ಮುಂದಿನ ಫಾಲೋ ಅಪ್ ದಿನಾಂಕ ಕಾಣಿಸುತ್ತದೆ. ಧನ್ಯವಾದಗಳು.